ಇನ್ನೇನು RCB ಗೆದ್ದೇ ಬಿಡ್ತು ಅನ್ನುವಂಥ ಟೈಮ್. ಆಗ ವಿರಾಟ್ ಕೊಹ್ಲಿ ಅವರ ಕಣ್ಣೀರ ಭಾಷ್ಪದ ಸಿಚುವೇಶನ್ ನೋಡಿದ್ವಿ. RCB ತಂಡದ ಹೊಡಿಬಡಿ ಆಟಗಾರ, ಮಾಜಿ ಆಟಗಾರ ಆಗಿರುವಂತಹ ಗೇಲ್ ಕೂಡ ಬಂದಿದ್ದಾರೆ ಟೀಮನ್ನ ಎನ್ಕರೇಜ್ ಮಾಡೋದಕ್ಕೆ. ಘಟಾನುಘಟಿಗಳ ನಾಯಕರು, ನಮ್ಮ ಟೀಮನ್ನ ಲೀಡ್ ಮಾಡಿದಂತ ಪ್ರಮುಖರು ಎಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಿರೋದು ಈ ಗೆಲುವಿನ ಮೂಮೆಂಟ್ನಲ್ಲಿ. ಕ್ರಿಸ್ ಗೇಲ್ ಅವರು RCB ನಂತರದಲ್ಲಿ ಬೇರೆ ಟೀಮ್ಗೂ ಕೂಡ ಆಡಿದ್ದಾರೆ. ಬಟ್ RCB ಅನ್ನುವಂತಹ ಫ್ರಾಂಚೈಸಿ ಜೊತೆಗೆ ಕ್ರಿಸ್ ಗೇಲ್ ಅವರಿಗೆ ಅವರ ಜೊತೆಗಿದ್ದಂತಹ ಅವಿನಾಭಾವ ಸಂಬಂಧ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಉಳಿದುಕೊಂಡಿದೆ ಅನ್ನೋದಕ್ಕೆ ಈ ಕ್ಷಣನೇ ಸಾಕ್ಷಿ. ಅವರು ಕೂಡ ಬಂದು ಚೇರಪ್ ಮಾಡ್ತಾ ಇರೋದು ಗ್ರೌಂಡ್ ಅಲ್ಲಿ. ಬೇರೆ ಯಾವುದೇ ಟೀಮ್ಗೆ ಆಡಿದ್ರೂ ಕೂಡ ಈ ಹಿಂದೆ ಮಾಜಿ ಆಟಗಾರ ಈ ಹಿಂದೆ ಆಡಿದ್ರೂ ಕೂಡ RCB ಜೊತೆಗೆ ಇದ್ದಂತಹ ನಮ್ಮ ಕರುನಾಡು ಫ್ಯಾನ್ಸ್ಗಳ ಜೊತೆ ಇದ್ದಂತಹ ಅವಿನಾಭಾವ ಸಂಬಂಧವನ್ನ ಯಾವುದೇ ಆಟಗಾರ, RCB ಫ್ರಾಂಚೈಸಿಗೆ ಆಡಿರುವಂತಹ ಯಾವುದೇ ಆಟಗಾರ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಾಕ್ಷಿ ಈ ಒಂದಿಷ್ಟು ದೃಶ್ಯಗಳು. AB ಡಿ ವಿಲಿಯರ್ಸ್, ಕ್ರಿಸ್ ಗೇಲ್, ಇನ್ನುಳಿದಂತೆ ಪ್ರಮುಖ RCBಗೆ ಆಡಿದಂಥ ಮಾಜಿ ಆಟಗಾರರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ತಗೋತೀವಿ ಎಲ್ಲರೂ ತಗೋತೀವಿ. ಈ ಹಾಡು ಮುಗಿಲಿ. ಈ ಬಗ್ಗೆ ಮಾತನಾಡೋದಕ್ಕೆ, ತಮ್ಮ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ ಗದಗಿಂದ ಸೌಮ್ಯ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಮೂಮೆಂಟ್? ನಾವು ಇವಾಗ ಪಟಾಕಿ ಅದೆಲ್ಲ ಹಾರಿಸಿ ಸೆಲೆಬ್ರೇಟ್ ಮಾಡ್ತಿದೀವಿ ಸರ್ ಇಲ್ಲಿ. ಓಕೆ. ತುಂಬಾ ಖುಷಿ ಆಗುತ್ತೆ ಸರ್ ನಮಗೆ 18 ವರ್ಷ ಮೇಲ್ಪಟ್ಟು ನಮಗೆ ಕಪ್ ಸಿಕ್ಕಿರೋದಕ್ಕೆ. ಓಕೆ. ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ, ಅಷ್ಟು ಖುಷಿ ಆಗಿದೆ ಸರ್. ಖುಷಿ ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವಾ? ಹಾ ಸರ್. ಓಕೆ. ಮನೇಲಿ ಎಲ್ಲರೂ ಸೇರಿ ಮ್ಯಾಚ್ ನೋಡಿದ್ರಾ ಇವತ್ತು? ಹಾ ಸರ್, ನೋಡಿದೀವಿ ಸರ್. ಹೆಂಗಿತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು ಸರ್, ಚೆನ್ನಾಗಿ ಆಡಿದ್ರು ಕೂಡ ಅವರು. ಓಕೆ. ಹಾ ಸರ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್ ಸರ್ ನಿಮ್ ಜೊತೆ ಮಾತನಾಡಿದಕ್ಕೆ. ಇದು ನಮ್ಮ ದೃಶ್ಯಗಳಲ್ಲಿ ಕಾಣಿಸ್ತಾ ಇರುವಂತದ್ದು ವಿರಾಟ್ ಕೊಹ್ಲಿ ಅವರ ಕಣ್ಣೀರ ಭಾಷ್ಪ ಜೊತೆಗೆ ಸೆಲೆಬ್ರೇಷನ್, ಟೀಮೇಟ್ಸ್ ಅವರ ಸೆಲೆಬ್ರೇಷನ್ ಟೈಮ್ ಇದು. ಯಾವ ರೀತಿಯಾಗಿ ಆ ಒಂದು ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದು. ಮತ್ತೊಂದು ಕಡೆ ಫ್ಯಾನ್ಸ್ ಬೆಂಗಳೂರಿನ ಕೆಲವೊಂದಿಷ್ಟು ಕಡೆಗಳಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರ್ಕೊಂಡಿದ್ದಾರೆ ಅಂದ್ರೆ ನೀವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಎಲ್ಲೆಲ್ಲಿ ಈ ಸ್ಕ್ರೀನಿಂಗ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಮ್ಯಾಚ್ ವೀಕ್ಷಣೆಗಾಗಿ. ಆ ಒಂದು ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಈ ದೃಶ್ಯ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಈ ಒಂದು ದೃಶ್ಯ ಏನಿದೆ, ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೆ ಕಣ್ಣೀರನ್ನ ತರಿಸುವಂತಹ ಆ ಕ್ಷಣದ ದೃಶ್ಯ ಇದು. ವಿರಾಟ್ ಕೊಹ್ಲಿ ಅವರು ಇನ್ನೇನು ನಮ್ಮ RCB ಟೀಮ್ ವಿನ್ ಆಯಿತು ಅನ್ನುವಂಥ ಮೂಮೆಂಟ್ನಲ್ಲಿ ಆ ಮೂಮೆಂಟ್ ಅನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಆ ಕಣ್ಣೀರು ಹಾಕಿರುವಂತಹ ಕ್ಷಣ ಇದು. ಮೈಸೂರಿಂದ ಮಧುಕುಮಾರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಕಾಲ್ ಕಟ್ ಆಗಿದೆ. ಜೈ ಜೈ RCB ಅಂತ ಇವತ್ತು ಬೆಳಿಗ್ಗೆಯಿಂದ ಇಡೀ ರಾಜ್ಯದಾದ್ಯಂತ ಪೂಜೆ ಸಲ್ಲಿಕೆ ಮಾಡದಂತಹ ಗುಡಿಗಳಿಲ್ಲ, ಬೇಡಿಕೊಳ್ಳದಂತಹ RCB ಫ್ಯಾನ್ಸ್ಗಳಿಲ್ಲ, ಹೊರದಂತಹ ಹರಕೆಗಳಿಲ್ಲ. ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಅನೇಕ ರೀತಿಯಾದಂತಹ ಆ ಪೂಜೆ ಪುನಸ್ಕಾರ, ಅಭಿಷೇಕ, ಕ್ಷೀರಾಭಿಷೇಕ, ಮತ್ತೊಂದು ಮಗದೊಂದು ಏನೇನೇನೋ ಪ್ರಾರ್ಥನೆಗಳ ಸಲ್ಲಿಕೆ ಆಯಿತು. ದೇವರ ಶಕ್ತಿ ಇದ್ರೆ ಎಲ್ಲವೂ ಸಾಧ್ಯ ಅನ್ನುವಂಥ ರೀತಿಯಲ್ಲಿ. ಕಲಬುರಗಿಯಿಂದ ಶಿವಕುಮಾರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್.
ಸರ್ ಎಲ್ಲ RCB ಅಭಿಮಾನಿಗಳಿಗೆ ತುಂಬಾ ಖುಷಿ ಸರ್. ಇವತ್ತಿನ ದಿನ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ. ಎರಡೇ ಮಾತೇ ಇಲ್ಲ ಬಿಡಿ. ಏನ್ ಮಾತಿಲ್ಲ ಸರ್, ಮಾತೇ ಬರ್ತಾ ಇಲ್ಲ. ಒಬ್ಬ ಇಲ್ಲಿ ಲಾಸ್ಟ್ ಓವರ್ ವರೆಗೂ ಫುಲ್ ಟೆನ್ಷನ್ ಆಗಿತ್ತು ಸರ್. ಯಾವಾಗ ಈ ಮ್ಯಾಚ್ ನೋಡುವಾಗ ಸರ್ ಇವಾಗ. ಓಕೆ, ಹಾ ಬಟ್ ತುದಿಗಾಲಲ್ಲಿ ಕೂರೋ ತರ ಇತ್ತು ಮ್ಯಾಚ್ ಅಲ್ವಾ? ಹಾ, ಫುಲ್ ಟೆನ್ಷನ್ ಸರ್. 18ನೇ ಓವರ್ ಅಂತೂ ಫುಲ್ ಟೆನ್ಷನ್ ಆಗಿತ್ತು. ಈ ಸಲ ಕಪ್ ನಮ್ದೇ 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 ಅಂತ ಈ ಸಲ ಕಪ್ ನಮ್ದು ಆಗ್ಬಿಡ್ತು. ಓಕೆ ಸರ್, 18 ವರ್ಷದಿಂದ ಕಾಯ್ತಾ ಇದ್ವಿ ನಾವು ನೀವೆಲ್ಲರೂ. ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅದನ್ನ ಒಂದ್ ವರ್ಡ್ ಅಲ್ಲಿ? ಒಂದ್ ವರ್ಡ್ ಅಂತಂದ್ರೆ ಸರ್, ಅದು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ, ನಮ್ಮ RCB ಬಗ್ಗೆ ಹೇಳ್ಬೇಕಾದ್ರೆ ಒಂದು ಏನಂದ್ರು ಕಮ್ಮಿ ಸರ್. ಒಂದ್ ಪದ ಒಂದೇ ಪದದಲ್ಲಿ ಹೇಳ್ಬೇಕಾದ್ರೆ ಹೇಳಕ್ನು ಬರ್ತಾ ಇಲ್ಲ ಅಂತ ಮೂಮೆಂಟ್ ನಲ್ಲಿ. ಒಂದು ಓಕೆ ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಅವರೇ, ನೀವು ಸರ್ ಜೊತೆ ಮಾತನಾಡಿದ್ದಕ್ಕೆ. ಕೊಪ್ಪಳದಿಂದ ಬಸವರಾಜ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಗುಡ್ ನೈಟ್ ಸರ್. ನಮಸ್ತೆ ಬಸವರಾಜ್ ಅವರೇ, ಈ ಒಂದು ಮೂಮೆಂಟ್ ಹೇಗಿತ್ತು ಅಂತ ಕೇಳೋದಕ್ಕಿಂತ ಮೊದಲಿಗೆ ತಾವೇ ಹೇಳ್ಬಿಡಿ, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಅಂತ. ಸರ್ ಸೆಲೆಬ್ರೇಟ್ ಸಾಕಷ್ಟು ಬಹಳ ಎಂಜಾಯ್ ಮಾಡ್ತಾ ಇದೀವಿ ಸರ್. ಆದ್ರೆ ನಾವು ನಿಮ್ಗೆ ತೋರ್ಸಕ್ ನಮ್ಮ ಹತ್ರ ಸವಲತ್ತಿಲ್ಲ. ಓಕೆ ಓಕೆ, ಹಾಗಾಗಿ ಹೆಂಗಿತ್ತು ಸರ್ ಮ್ಯಾಚ್ ಮೂಮೆಂಟ್ ಹೇಗಿತ್ತು?